ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸೋಮು, ನಾವಿವತ್ತು ಎಲ್ಲಿ ಬಂದಿದ್ದೀವಿ? ಶೀಶ್ ಕಬಾಬ್. ಈ ಜಾಗ ಬಂದು ನನಗೆ ನಮ್ಮ ಫ್ರೆಂಡ್ ಒಬ್ಬರು ವರುಣ್ ಅಂತ ಆಲ್ಮೋಸ್ಟ್ 2 ವರ್ಷ ಇರಬೇಕು ಅವ್ರು ಪರಿಚಯ ಮಾಡಿಸಿದ್ರು. ಅದಾದಮೇಲೆ ತುಂಬ ಸರಿ ಬರಬೇಕು ಅಂತ ಬರೋಕ್ಕೆ ಆಗಿರಲಿಲ್ಲ, ನಮಗೆಲ್ಲ ಇಂಟ್ರಡ್ಯೂಸ್ ಮಾಡಬೇಕು ಅಂತ. ನಮ್ಮ ಅನ್ಬಾಕ್ಸ್ ಕರ್ನಾಟಕ ಅವರು ಬಂದು ಒಂದು ಹಠಾಸ ಮಾಡಿದರು 1 ವರ್ಷ ಹಿಂದೆ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಬಂದಿದ್ದೀವಿ. ಸೋಮು, ಏನಪ್ಪ ಎಕ್ಸ್ಪೆಕ್ಟೇಷನ್ ನಿಂದು ಇಲ್ಲಿ? ಟೈಮ್ ಬೇರೆ 2 ಗಂಟೆ ಆಗಿದೆ, ಹೊಟ್ಟೆ ಹಸಿದು ಹೆಬ್ಬುಲಿ ಆಗಿದ್ದೀರಿ, ಹೋಗ್ಬಿಟ್ಟು ಫುಲ್ ಬ್ಯಾಟಿಂಗ್ ಆಡೋದೇ ಕೆಲಸ ಈಗ. ಸೊ ಇಲ್ಲಿ ಪರ್ಷಿಯನ್ ರೆಸ್ಟೋರೆಂಟ್ ಇದು. ಪರ್ಷಿಯನ್ ಸ್ಟೈಲ್ನಲ್ಲಿ ನಾನ್ ವೆಜಿಟೇರಿಯನ್ ಸಿಗುತ್ತೆ. ಸೊ ಈ ಜಾಗನ ಪರಿಚಯ ಮಾಡಿಸೋ ಒಂದು ಪ್ರಯತ್ನ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ಅದರಲ್ಲೂ ನಮ್ಮ ಕನ್ನಡ ಚಾನಲ್ಸ್ಗೆ ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ನಂಬ್ತಾ ಬನ್ನಿ ಶೀಶ್ ಕಬಾಬ್ ಒಳಗಡೆ ಹೋಗಿ ಜಬರ್ದಸ್ತ್ ಬ್ಯಾಟಿಂಗ್ ಮಾಡೋಣ. ಏನು ಸೋಮ? ಸೂಪರ್. ಹಾಂ, ಬನ್ನಿ.
Sir, namaskara. Namaskara. Sir, food was amazing. Before talking about restaurant and food, I would like to thank you people for the service you did during the lockdown. You people served food for many needy people. That was really a noble thing which you did in Yeah, we did during whatever lockdown. we could from our side, and with the help of friends and family, whatever we could do, we did. Okay. Yeah, So I really I want to thank for that. Sheesh Kabab has done very great job during lockdown, sir. And one more thing, coming to food and restaurant, Yeah. what made you to bring Persian food to Bangalore? so basically, when we see all the restaurants in Fraser Town, there's nothing like this anywhere close in and around this area. So we thought we should do something different. Yeah. And we had eaten this food in Dubai and in the Gulf area. So we thought we'll try it and see how it works out here in Bangalore. Food is amazing, sir. Okay. I'm very regular to this place. One of my friend introduced 2 years back to me the Sheesh Kabab, and the biryani is very Yeah. one of my favorite, and it's amazing. What is secret of biryani? So this biryani is basically, it is actually called the Kutchi Memon biryani. It is basically our clan is from the Kutch. So this biryani has been there for about more than about 50-60 years in our community. Okay. So it is a very different kind of biryani which you get in very few places. So it is very authentic to the Kutch basically. So it is different. Amazing food, sir. Yeah. Hope even our viewers will like definitely. and they visit Sheesh Kabab soon. And thank you so much for Thank this you, thank you, thank you. opportunity, sir. Thank you. Somu, ಶೀಶ್ ಕಬಾಬ್ ಬಂದಾಯಿತು ಫೈನಲಿ. ನಾನು ಆಲ್ಮೋಸ್ಟು ಸುಮಾರು ಒಂದು 2 ವರ್ಷದಿಂದ ಬರಬೇಕು ಅಂತ ಆಗಿರಲಿಲ್ಲ. ಫೈನಲಿ ವಿ ಆರ್ ಹಟ್ ಶೀಶ್ ಕಬಾಬ್ ರೋಡ್ MM ರೋಡ್ ಅಂತಲೂ ಕರೀತಾರೆ. ಸೊ ಇರಾನಿ ಪ್ಲಾಟರ್ಸ್ ಇದೆ, ಯಾವ ಟ್ರೈ ಮಾಡೋಣ ಫಸ್ಟ್? ನನಗೂ ಹೊಸದಿದು ಫಸ್ಟ್ ಟೈಮ್ ಅಂತ ಒಂದಿದೆ, ಅದು ಮಟನ್ನಿಂದ ಮಾಡೋದು. ಓಕೆ. ನೀನು ನೋಡಿದ್ಯಾ ಮೇಕಿಂಗ್ ಪ್ರೊಸೆಸ್? ಹೌದು. ಸ್ಟಾರ್ಟ್ ಮಾಡ್ಬಿಡೋಣ. ಮಟನ್ ಕುಬೂದೆ. ಅದು ಅಂದರೆ ಕುಬುದೆ ಅಂದರೆ ಇಟ್ಸ್ ಮೀಟ್ ಅಂತ, ಹಾಂ ಅಂದರೆ ಕುರಿ ಮಾಂಸದ್ದು ಅಂತ. ಓಕೆ ಟೇಸ್ಟ್ ಮಾಡ್ಬಿಡೋಣ. ಹೌದು. Cheers. ಧೂಳು ದಮ್ಮಕ್ಕಾಗೋದು. ಮಟನ್ ಇದು ಮಟನ್ ಎಷ್ಟು ಸಾಫ್ಟ್ ಆಗಿದೆ, ಜ್ಯೂಸಿ ನೋಡಿ ಹೆಂಗಿದೆ. ಹೌದು. ಅದರಲ್ಲಿ ಬೇರೆ ಆನಿಯನ್ ಬೇರೆ ಹಾಕಿದ್ದಾರೆ, ಬಟ್ ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ. ಇದು ಖಂಡಿತ ಟ್ರೈ ಮಾಡಬೇಕಾಗಿರುವಂಥ ಒಂದು ಡಿಶ್ಶು. ಶೀಶ್ ಕಬಾಬ್ಗೆ ಬಂದರೆ ಅದ್ಭುತವಾದ ಡಿಶ್ ಇದು. ಕುಬುದೆ ಅಂತಾರೆ ಇದನ್ನು. ನೀವು ಖಂಡಿತ ಇರಾನಿ ಪ್ಲಾಟರ್ಸ್ ತೊಗೊಂಡು ಇದು ಬರುತ್ತೆ. ಪ್ರತಿಯೊಂದು ರೇಟು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ, ರೆಫರ್ ಮಾಡ್ಕೊಳ್ಳಿ. ಕ್ಲಾಸಿಕ್ ಗುರು. ಬಾಯಲ್ಲಿ ಕರೆಕ್ಟಾ ಇದೆ, ಸಖತ್ ಸಾಫ್ಟು. ಹೌದು ನಿಜ. ಅದರಲ್ಲಿ ಸ್ವಲ್ಪ ಆನಿಯನ್ ಇದೆ ಒಳಗಡೆ, ಎಷ್ಟು ಚೆನ್ನಾಗಿದೆ ತಿನ್ನಲಿಕ್ಕೆ ಅಂತ ಹೇಳಿದ್ರೆ. ಎರಡು ಟೇಸ್ಟು ಸೂಪರ್, ಕ್ಲಾಸಿಕ್. ಹೌದು. ನೆಕ್ಸ್ಟ್ ಏನು ಟ್ರೈ ಮಾಡೋಣ? ನನಗೆ ಹೆಸರೇ ಗೊತ್ತಾಗ್ತಿಲ್ಲ, ನೀನು ಯಾವ್ದು ಹೇಳ್ತೀಯೋ ಅದು ತೊಗೊಳ್ತೀನಿ. ಅಲ್ಲಿ ಒಂದು ಫಿಶ್ ಇದೆ, ಬಾರ್ಬಿಕ್ಯೂ ಫಿಶ್ ಇದೆ. ಬಾರ್ಬಿಕ್ಯೂ ಫಿಶ್ ತಗೋಣ. ಹಾಂ, ಬಾ ಏನು ಗುರು ಇದೆ ಇದು. ಸಖತ್ತಾಗಿ ಬಾರ್ಬಿಕ್ಯೂ ಸಾಸ್ನಲ್ಲಿ ಮ್ಯಾರಿನೇಟ್ ಮಾಡಿರೋವಂಥ ಫಿಶ್ಶು. ಕಲರು ಟೆಕ್ಸ್ಚರ್ನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಕ್ಲೋಸಪ್ ಶಾಟ್ಸ್ ಆಲ್ರೆಡಿ ನೋಡಿರ್ತೀರಾ. ಅದ್ಭುತವಾದ ಮೇಕಿಂಗ್ ಪ್ರಾಸೆಸ್ ಕೂಡ. ಶೀಶ್ ಕಬಾಬ್ ಒಬ್ರು ಮಾಡೋದು ಸೂಪರ್ ಆಗಿದೆ. ಮಾಡಿದ್ದು ನೋಡಿನೇ ನಮಗೆ ತುಂಬ ಇಷ್ಟ ಆಗಿತ್ತು. ಈಗ ಇದನ್ನು ಟೇಸ್ಟ್ ಮಾಡ್ಬಿಟ್ಟೆ. ಕಾಯಿಲೆ ತಿನ್ಬಿಟ್ಟೆ ಫಸ್ಟೇ ನಾನು. ಮಸಾಲೆ, ಆ ಬಾರ್ಬಿಕ್ಯೂ ಸಾಸ್ದು ಒಂದು ಫ್ಲೇವರ್ ಬರುತ್ತೆ. ನಿಮಗೇನು ಅನಿಸುತ್ತೆ? ಸೂಪರ್, ಸಕ್ಕತ್ತಾಗಿ. ಅದು ಬಾಯ್ಲ್ಡ್ ಆಗಿರೋದು ಸೂಪರಾಗಿ ಆಗಿದೆ. ಎಲ್ಲ ಬೆಂಕಿ ಕಂಡದಲ್ಲೇ ಮಾಡಿರೋದ್ರಿಂದ ಸ್ಲೋ ಕುಕ್ಕು. ಹೌದು, ಸ್ಲೋ ಕುಕ್ ಮಾಡ್ತಾರೆ. ಅದೇ ತುಂಬ ಒಂದು ಹೈಲೈಟ್ ಅಂತ ಹೇಳ್ಬೋದು ಶೀಶ್ ಕಬಾಬ್ ಅವ್ರದ್ದು. ಯಾಕಂದರೆ ಎಲ್ಲ ಕೆಂಡನಲ್ಲಿ ಬೇಯಿಸಿ ಸ್ಲೋ ಆಗಿ ಕುಕ್ ಆಗುತ್ತಲ್ವ, ಅದ್ಭುತವಾಗಿರುತ್ತೆ ಟೇಸ್ಟು. ನಮ್ಮ ಫ್ರೆಂಡು ನನ್ನ ಫಸ್ಟ್ ಟೈಮ್ ಕರ್ಕೊಂಬಂದಾಗ ನನಗೆ ಹೆಸರೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ವರುಣ್ ಪ್ರದೀಪೇ ಇಂಟ್ರೊಡ್ಯೂಸ್ ಮಾಡಿ ಈ ಜಾಗನ ತೋರಿಸಿದ್ದು. ಆಮೇಲೆ ನಾನು ರಂಜಾನ್ ಟೈಮ್ನಲ್ಲಿ ಒಂದು
ಫುಡ್ ಆರ್ಡ್ರ್ ಮಾಡಿ ಮನೆಗೆ ತರಿಸಿ ರಿವ್ಯೂ ಮಾಡಿದ್ದೆ. ಚಿಕನ್ ಸಮೋಸ ಮತ್ತು ಬಿರಿಯಾನಿ ಎಲ್ಲ ಇಲ್ಲಿ ಹೇಳಂಗೆ ಇಲ್ಲ. ನಾವೊಂದು ಮಟನ್ ಬಿರಿಯಾನಿ ತರಿಸಿದ್ದೀವಿ. ಸೋಮು ಹೊರಗಡೆ ಹೋಗಿ ಪ್ರಾಸೆಸ್ ಎಲ್ಲ ನೋಡಿದ್ರೆ ಹೇಗಿತ್ತು ಸೋಮು? ಸೂಪರ್ ಆಗಿತ್ತು. ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. ಬಟ್ ಅಲ್ಲಿ ನೋಡ್ತಿದ್ರೆ ನನಗೂ ಟೆಂಪ್ಟ್ ಆಗ್ತಿತ್ತು. ಬಟ್ ಈಗ ತಟ್ಟೆಯಲ್ಲಿ ನೋಡ್ತಿದ್ದೀನಿ, ತಿನ್ನಬೇಕು ಅನಿಸ್ತಿದೆ ಇನ್ನೂ. ಎಲ್ಲ ನನಗೂ ಹೊಸ ಹೊಸ ಟೇಸ್ಟು, ತಿಂತಿದ್ರೆ ಭಾರಿ ಖುಷಿ ಆಗ್ತಿದೆ. ಸ್ವರ್ಗನೇ ದರ್ಗಿಲ್ದಂಗೆ ನನಗೆ ಫೀಲು. ನನ್ನ ನಾಲ್ಗೇನು ಪುಣ್ಯ ಮಾಡಿಬಿಟ್ಟಿದೆ ಇವತ್ತು. ಸ್ವರ್ಗ ಗುರು. ಖುಷಿ ಆಯಿತು. ಈಗ ಮಟನ್ನಲ್ಲಿ ಇನ್ನೊಂದು ಡಿಶ್ಶು, ಇದು ಲಾಗ್ಮೆ ಅಂತ ಇರಾನಿ ಪ್ಲಾಟರ್ಸ್ನಲ್ಲಿ ಬರುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ತಾರೆ. ಕ್ಯಾಪ್ಸಿಕಮ್ನ ಫೈನ್ ಚಾಪ್ ಮಾಡಿ ಹಾಕ್ತಾರೆ. ನೋಡೋಕ್ಕೇ ಸಖತ್ತು ಟೆಕ್ಸ್ಚರು, ಕಲರ್ ಎಲ್ಲ ಸೂಪರ್ ಆಗಿದೆ. ಮಟನ್ದು ಸೂಪರ್ ಆಗಿದೆ. ತಿನ್ಬಿಡೋಣ. ಇದಕ್ಕೂ ಚೇರ್ಸ್ ಹೇಳ್ಬಿಡಪ್ಪ. ಚೇರ್ಸ್. ಏನು ಬರೋ ಇದು ಕುಬುದೆ ಥರನೇ ಟೇಸ್ಟು, ಬಟ್ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದೊಂದು ಸಪ್ರೇಟ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಒಂಥರ ಹಸಿ ಒಂಥರ ಮೆಣಸಿನ್ಕಾಯಿ ಫ್ಲೇವರ್ ಬರುತ್ತೆ ತಿನ್ಬೇಕಾದ್ರೆ. ಒಂದು ಲೇಯರ್ ಆಫ್ ಮಸಾಲೆನೂ ಕಾಣಿಸ್ತಾ ಇದೆ, ಯೆಲ್ಲೋ ಕಲರು. ಸೂಪರಾಗಿದೆ. ತಿಂದು ಖಾಲಿ ಮಾಡೋಣ. ಹಬ್ಬ ಇವತ್ತು. ಇನ್ನೊಂದು ಈ ಥರ ಫುಡ್ಡು ಎಷ್ಟು ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ವಿಂಗ್ಸ್ ಇದೆ. ಅದನ್ನು ಅವರು ಇಲ್ಲಿನ ಮೆನೂನಲ್ಲಿ ಬಂದು ವಿಂಗ್ಸ್ನ ಜೂಜೆ ಬಾಲ್ ಅಂತ ಕರೀತಾರೆ. ಜೂಜೆ ಬಾಲ್ ಅಂತ ವಿಂಗ್ಸು ಸೂಪರ್ ಆಗಿದೆ. ಇದೇ ಒಂದು ಸಪ್ರೇಟ್ ಮ್ಯಾರಿನೇಷನ್ನು. ಯೆಲ್ಲೋ ಕಲರ್ ಇದೆ ಮಸಾಲೆ ಎಲ್ಲ, ಬಟ್ ಹೆಚ್ಚಾಗಿ ನಿಮಗೇನು ಖಾರ ಅದೆಲ್ಲ ಏನು ಗೊತ್ತಾಗೋದಿಲ್ಲ. ಸೂಪರಾಗಿ ಮ್ಯಾರಿನೇಟ್ ಮಾಡಿರ್ತಾರೆ. ತುಂಬ ಮ್ಯಾರಿನೇಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಅದಾದಮೇಲೆ ಇವರು ಇದು ಕೆಂಡದ ಮೇಲೆ ಎಲ್ಲ ಇಟ್ಟು ಸ್ಲೋ ಕುಕ್ ಮಾಡ್ತಾರೆ. ಇದೆಲ್ಲ ಹೊಸ ಡಿಶಸ್ ನಮಗೆ. ನನಗೂ ಸಹ ಈ ಪರ್ಷಿಯನ್ ಫುಡ್ಡು ನನಗೂ ಹೊಸದಿದು, ಬಟ್ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಇರಾನಿ ಪ್ಲಾಟರ್ ಜೊತೆಯಲ್ಲಿ ಬಟರ್ ನಾನ್ ಒಂದು ಕೊಡ್ತಾರೆ. ಅದಕ್ಕೂ ನಾವು ಈ ಕುಬೂದೆ ಇರಾನಿ ಕಬಾಬ್, ಜೂಜೆ ಇರಾನಿ ಕಬಾಬ್ ಅಂತ ಒಂದಿದೆ, ಅದ್ರ ಜೊತೆನೂ ತಿನ್ನೋಕ್ಕೂ ಸಖತ್ತಾಗಿರ್ತದೆ. ಟ್ರೈ ಮಾಡಿಬಿಡೋಣ. ಸಖತ್ತಾಗಿ ಮಾಡಿದ್ದಾರೆ ಬಟರ್ ನಾನ್ನು. ಹೌದು. ಒಂದು ಪೀಸು ಜೂಜೆ ಇರಾನಿ ಕಬಾಬ್ ಜೊತೆ ಟೇಸ್ಟ್ ಮಾಡಿಬಿಡೋಣ. ರೋಲ್ ಮಾಡಿ ಚೇಸ್ ಮಾಡಿ ತಿಂದ್ಬಿಟ್ರೆ ಧೂಳ್ ಧಮಾಕ ಕ್ಲಾಸಿಕ್ಕು. ಪ್ಲ್ಯಾಟರ್ನಲ್ಲಿರೋ ಪ್ರತಿಯೊಂದೂ ಧೂಳ್ ಧಮಾಕ ನಿಜ. ನಾವು ಹಸಿದ ಹೆಬ್ಬುಲಿಗಳಾಗ್ಬಿಟ್ಟಿದ್ರೆ 2 ಪ್ಲಾಟರ್ ಕೊಟ್ಟರು ತಿಂದ್ಬಿಡ್ತಿದ್ದೆ ನಾನು ಇವತ್ತು. ಈ ಬಟರ್ ನಾನ್ಗೆ ಇದು ಏನು ಸ್ಪೆಷಲ್ ಏನಪ್ಪ, ಗುಡ್ದೆ ಕಲೀಜಾಕ ಟಕಾಟಕ್ ಅಂತ ಹೇಳ್ತಾರೆ ಇಲ್ಲಿ. ಟಕಾಟಕ್ ತಿನ್ಬಿಡ. ಗುಡ್ದೆ ಕಲೀಜಾಕ ಟಕಾಟಕ್. ಇದ್ರ ಮೇಕಿಂಗ್ ಪ್ರೊಸೆಸ್ ನಾನು ಗಮನಿಸ್ತಿದ್ದೆ. ಬರೀ ತವಾ ಏನು ಹೇಳ್ತಾರೆ ತವಾ ಮೇಲೇ ಫುಲ್ ಇದನ್ನೆಲ್ಲನೂ ಫ್ರೈ ಮಾಡಿದ್ದು. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಆಗಲೇ ತಿನ್ನಬೇಕು ಅನ್ನಿಸ್ತಿತ್ತು ನನಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ರೋಟೀಸ್ಗೆಲ್ಲ ಚೆನ್ನಾಗಿರುತ್ತೆ. ಬಟರ್ ನಾನ್ಗೆ, ಕುಲ್ಚಾಗೆಲ್ಲ ಗೊಜ್ಜೇನಿರೋದಿಲ್ಲ, ಡ್ರೈಯೇ ಇದೂ. ಬಟ್ ಕಾಂಬಿನೇಷನ್ ಮಾಡಿ ತಿಂದರೆ ಸೂಪರ್ ಆಗಿರುತ್ತೆ. ಏನಂದ್ರೆ ಆ ಹೆಸರು ಇನ್ನೊಂದ್ಸಲಿ ಬಾಯಿ ಬರ್ತಿಲ್ಲ. ಗುಡ್ದೆ ಕಲೀಜಾಕ ಟಕಾಟಕ್. ಟಕಾಟಕ್ ತಟ್ಟೆಗೆ ಹಾಕೊಂಡ್ರೆ ಪಟಾಪಟ್ ಖಾಲಿ. ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ರು. ಸ್ವಲ್ಪ ಕ್ಯಾಪ್ಸಿಕಮ್ಮು, ಕರ್ಬೇವಿನ ಸೊಪ್ಪೆಲ್ಲ ಇದೆ ಮಸಾಲೆನಲ್ಲಿ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಸೂಪರ್ ಗುರು. ಸೋಮು, ಶೀಶ್ ಕಬಾಬ್ ಅವ್ರದ್ದು ಕಚ್ಚಿ ಮೇಮನ್ ಮಟನ್ ಬಿರಿಯಾನಿ ತಿನ್ಬಿಡೋಣ. ಹೌದು, ಇವ್ರು ಸರ್ವ್ ಮಾಡೋ ರೀತಿಯೇ ಬೇರೆ. ಸುಮಾರು ಸರಿ ನಮ್ಮ ಫ್ರೆಂಡ್ ಅರುಣ್ ಕರ್ಕೊಂಬಂದಾಗ ಗೋಲೆ ಡಿಫ್ರೆಂಟ್ ಆಗಿದೆ ಇದು. ಹೌದು, ತಿಂದಿದ್ದೀನಿ. ಸೂಪರ್ ಆಗಿರ್ತದೆ. ಇದ್ರ ಜೊತೆಯಲ್ಲಿ ಈ ಬೈಗಲ್ ಕ ಸಾಲ್ನ ಇದೆ ಅಲ್ವಾ, ಬೈಗನ್ ಕಿ ಸಾಲ್ನ ಅಂತಾರೆ. ಖಾ ಬಂದ್ಬಿಡುತ್ತೆ ನನಗೆ. ಬೈಗನ್ ಕಿ ಸಾಲ್ನ ಹೇಳಬೇಕಾದ್ರೆ ಬರಿಬೇಕಾದ್ರೆ ಖಾ ಅಂತ ಯೂಸ್ ಮಾಡ್ತಾರೆ. ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಆಗುತ್ತೆ ಇವರ ಬಿರಿಯಾನಿ ಜೊತೆಗೆ ಬೈಗನ್ ಕಾ ಸಾಲ್ನ. ರೈಸ್ ತಿನ್ಬಿಡೋಣ. ಬೆಂಗಳೂರಿನಲ್ಲಿ ಮಾಡ್ತಾರಲ್ಲ ಆ ಥರ ಒಂದು ಟೇಸ್ಟ್. ಬಿರಿಯಾನಿ
ಆ್ಯಕ್ಚುಲಿ ಈ ಸ್ಟೈಲ್ ಬಿರಿಯಾನಿ ಅಲ್ಲಿ ಒಂದು ಫ್ರೈಡ್ ಆನಿಯನ್ ಕೊಟ್ಟಿದ್ದಾರೆ. ಬಟ್ ಈ ಆನಿಯನ್ ನೋಡ್ರೆ ಖುಷಿ ಆಯಿತು. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬೋಲ್ ತರಿಸ್ಕೊಂಡೆ ನಾನು, ಆನಿಯನ್ ಅದ್ರಲ್ಲಿ ಹಾಕೊಂಡು ತಿನ್ನೋಣ ಅಂತ. ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಮಾಡೋಣ. ನೀನು ಸ್ವಲ್ಪ ಹಾಕ್ಕೊಳ್ತೀನಿ. ಈ ಕಾರ್ಮಲೈಸ್ಡ್ ಆನಿಯನ್ಸ್ ಬಂದು ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿನಲ್ಲಿ ತುಂಬ ಯೂಸ್ ಮಾಡ್ತಾರೆ. ಹೌದು, ನಾನು ತಿಂದಿದ್ದೀನಿ. ಹೌದು, ಸಕ್ಕತ್ತಾಗಿರುತ್ತೆ. ಹೌದು. ಸೂಪರ್ ಸಾಫ್ಟ್ ಮಟನ್ನು. ಟೇಸ್ಟ್ ಹೆಂಗಿದೆ? ನಾನು ಇನ್ನೂ ಇವಾಗ ತಿಂತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿದೆ. ಪೀಸ್ ದೊಡ್ಡದಿದ್ರೂ ಮಟನ್ ತುಂಬ ಸಾಫ್ಟ್ ಆಗಿದೆ. ಚೆನ್ನಾಗಿ ಬೇಯಿಸಿದ್ದಾರೆ ಮಸಾಲೆನಲ್ಲಿ. ಆ ಬಿರಿಯಾನಿ ಒಳಗಡೆ ಬೆಂದಿರೋದ್ರಿಂದ ಆ ಟೇಸ್ಟು ಸಕ್ಕತ್ತ ಅದ್ಭುತವಾಗಿ ಬಂದಿದೆ. ಇದು ಇವ್ರ ಬಿರಿಯಾನಿ ಎಲ್ಲ ಮಾತಾಡೋಂಗೆ ಇಲ್ಲ, ಸುಮ್ಮನೆ ಹೊಡೆದು ತಿಂತಾ ಇರ್ಬೇಕಷ್ಟೆ, ಆ ಥರ ಬಿರಿಯಾನಿ ಇದು. ಖಂಡಿತ. ನಾನು ಈ ಬೈಗನ್ ಸಾಲನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅದ್ಭುತವಾದ ಕಾಂಬಿನೇಷನ್ ಆಗುತ್ತೆ. ಸಕ್ಕದಾಗಿ ಒಂದೂವರೆ ಪ್ಲೇಟ್ ತಿನ್ಬಿಡ್ಬೋದು, ಆ ಥರ ಇರ್ತದೆ. ರೈಸ್ ಮಾತ್ರನೇ. ಸತ್ಯ ಹೇಳ್ತಿರೋದು ನೋಡಿದ್ರೆ ನಾನು ತಿನ್ಬೇಕು ಅನ್ಸು, ಅದಕ್ಕೆ ನಾನು ಹಾಕ್ಸ್ಕೊಂಡಿದ್ದೀನಿ. ಟೊಮೆಟೊ ಫ್ಲೇವರಾ? ಅದು ಆ ಹುಳಿ ಬರಬೇಕು ಅಂತ, ಸ್ವಲ್ಪ ಆ ಟ್ಯಾಂಗಿನೆಸ್ ಬರಬೇಕು ಅಂತ ಟೊಮೆಟೊ ಬಳಸ್ತಾರೆ. ಸೂಪರ್ ಧೂಳ್ದ ಮಾಕ. ನಾ ಖಂಡಿತ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಶೀಶ್ ಕಬಾಬ್ ವಿಸಿಟ್ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಅದ್ಭುತವಾದ ಪರ್ಷಿಯನ್ ಡಿಶಸ್ಸು, ಬಟ್ ನಮ್ಮ ಇಂಡಿಯನ್ ಪ್ಲಾಟರ್ಸ್ ಎಲ್ಲ ಸಿಗುತ್ತೆ. ಮೆನು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವರ ಒಂದು ಆ್ಯಂಬಿಯನ್ಸೇ ತುಂಬ ಅದ್ಭುತವಾಗಿದೆ. ನಮ್ಮ ವಿಡಿಯೋನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಅದ್ಭುತವಾದ ಆ್ಯಂಬಿಯನ್ಸ್, ಅದ್ಭುತವಾದ ಊಟ, ಅದ್ಭುತವಾದ ಸರ್ವಿಸು. ಇಲ್ಲಿರೋ ಸ್ಟಾಫ್ ಎಲ್ಲ ಸಖತ್ ಫ್ರೆಂಡ್ಲಿ. ಒಂದು ಸ್ವಲ್ಪ ಕೂಡ ಡಿಲೇ ಮಾಡಿದಿರೆಲ್ಲ ತಂದುಕೊಡ್ತಾರೆ. ಊಟ ಆರ್ಡ್ರ್ ಮಾಡಿದ ತಕ್ಷಣ ನೀಟಾಗಿ ಬರ್ಕೊಂಡು ನಾವೇನು ಆರ್ಡ್ರ್ ಮಾಡಿರೋ ಅದೆಲ್ಲ ತಂದುಕೊಡ್ತಾರೆ. ಒಳ್ಳೆ ಸ್ಟಾಫ್, ಒಳ್ಳೆ ಆ್ಯಂಬಿಯನ್ಸ್, ಒಳ್ಳೆ ರೆಸ್ಟೋರೆಂಟ್ ಇದು. ಒಳ್ಳೆ ಊಟ ಕೂಡ ಸಿಗುತ್ತೆ ಇಲ್ಲಿ. ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾವಿದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗೋಣ. ಸ್ಟೇ ಟ್ಯೂನ್ ಪ್ಲೀಸ್. ತುಂಬ ಧೂಳ್ ಧಮಾಕ ಆಗಿತ್ತು ಪರ್ಷಿಯನ್ ಫುಡ್ಡು. ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದೆ ನಾನಂತೂ. ನಿನ್ನ ಅಭಿಪ್ರಾಯ ಏನಪ್ಪ? ಹೇಳ್ದಲ್ಲ, ಸ್ವರ್ಗದಲ್ಲಿ ಊಟ ಮಾಡೋದ್ರ ಥರ ಇತ್ತಿದ್ದು. ನಿಜವಾಗ್ಲೂ ತುಂಬಾ ಖುಷಿಪಟ್ಟು ತುಂಬಾ ತಿಂದ್ವಿ. ಖುಷಿ ಆಯಿತು. ಎಲ್ಲರೂ ಸಹ ತೊಗೊಂಡಿದ್ದು ಇರಾನಿ ಪ್ಲಾಟರು. ಈ ಶೀಖ್ ಕಬಾಬ್ ಮಿಸ್ ಮಾಡದೆ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಸೂಪರು. ಬಿರಿಯಾನಿ ಅಂತೂ ಅದ್ಭುತವಾದ ಬಿರಿಯಾನಿ ಸಿಗೋದಿಲ್ಲಿ. ನೀವು ಯಾವತ್ತು ಬಂದು ಅಂದರೆ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದರೆ ಮಿಡ್ನೈಟ್ 12ವರೆಗೂ ಸರ್ವಿಸ್ ಇರುತ್ತೆ ಅವ್ರದ್ದು. ಬಿರಿಯಾನಿ ಮಾಡ್ತಾನೆ ಇರ್ತಾರಂತೆ ಬ್ಯಾಚ್ ವೈಸ್ನಲ್ಲಿ. ಈಗ ಸ್ವೀಟು ಅಂದರೆ ಇದನ್ನು ತುಂಬ ಹೈಲೈಟ್ ಇಲ್ಲಿ. ರೈಸ್ನಲ್ಲಿ ಮಾಡಿರ್ತಾರೆ ಖೀರು. ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಕ್ಲೋಸಪ್ ಶಾಟ್ ನೋಡಿರ್ತೀರಾ. ನಾವು ಇನ್ನೊಂದು ಬಿರಿಯಾನಿಗೆ ಒಂದೇ ಕೊಡೋದು, ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡಿ ತರಿಸ್ಕೊಂಡಿದ್ದೀವಿ. ಹೌದು, ನನಗೂ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ಇದೆಲ್ಲ ಬೆಂಕಿ ಕಣ್ಣದೆಲ್ಲ ಮಾಡ್ತಾರೆ. ನಾನು ಬೆಳಗ್ಗೆ ವರ್ಕೌಟ್ ಎಲ್ಲ ಮಾಡಿ ಬಂದಿರ್ತೀನಿ. ಈ ಥರದ್ದು ನೋಡಿದಾಗ ಇನ್ನೂ ಹೆಚ್ಚಾಗೆ ತಿನ್ಬಿಟ್ಟೆ ನಾನು. ಇನ್ನು ಆ ಟೇಸ್ಟ್ ಇರೋದ್ರಿಂದ ಇನ್ನೂ ಹೆಚ್ಚಾಗೆ ತಿನ್ಬಿಟ್ಟೆ ನಾನು. ಓಕೆ, ಸ್ವೀಟು ಟೇಸ್ಟ್ ಮಾಡೋಣ. ಆಗಲೇ ನಾನು ತೊಗೊಬೇಕಾದ್ರೆ ಟೇಸ್ಟ್ ಮಾಡಿದೆ ಒಂದ್ಸಲಿ, ಖುಷಿ ಆಯಿತು. ನಾನು ಯಾವಾಗ್ಲೂ ಇಲ್ಲಿ ಬಂದಾಗ ಇದನ್ನ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ರೈಸ್ ಖೀರು. ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಹೌದು, ಕೇಸರಿ ಬಾದಾಮ್ ಸ್ವಲ್ಪ ಮಿಕ್ಸ್ ಇರುತ್ತೆ. ಸೂಪರ್ ಆಗುತ್ತೆ. ಡ್ರೈ ಫ್ರೂಟ್ ಹಂಗೆ ಸಿಗುತ್ತೆ ಬಾಯಿಗೆ. ಸಕ್ಕತ್ತಾಗಿದೆ. ಸೊ ಔಟ್ಲೋ ಕೊಟ್ಬಿಡೋಣ. ಓಕೆ, ಈ ಖೀರ್ನ ನಾವು ಮುಗಿಸ್ಬಿಟ್ಟು ಇಲ್ಲಿಂದ ಹೊರಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಚಾನಲ್ ಅಂತಲ್ಲ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ಅದರಲ್ಲೂ ನಮ್ಮ ಕನ್ನಡ ಚಾನಲ್ಸ್ಗೆ ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ಅಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.